ಅಮೆರಿಕಾದಲ್ಲಿ ಅಮ್ಮನ ಜೊತೆ ಒಂದು ಸ್ಪೆಷಲ್ ಡೇ. ಸ್ಪೆಷಲ್ ಯಾಕಂದ್ರೆ ಇವತ್ತು ನಾವಿಬ್ರೇ ಇದ್ವಿ. ಮಕ್ಕಳಾದ್ಮೇಲೆ ಮಕ್ಕಳ ಸುತ್ತಾನೇ ಲೈಫ್ ಸುತ್ತಾ ಇರುತ್ತೆ. ಗಂಡ ಹೆಂಡತಿ ಸಪರೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅವ್ರ ರಿಲೇಶನ್ಶಿಪ್ ಮೇಂಟೈನ್ ಮಾಡಕ್ಕೆ ಅಂತ ಹೇಳ್ತಾರಲ್ಲ, ಹಾಗೇನೆ ನಾನು ನಮ್ಮಮ್ಮ ಇರ್ಬೇಕಾದ್ರು ನಮ್ಮ ಮಕ್ಕಳು ನಮ್ಮ ಸುತ್ತಾನೇ ಸುತ್ತಾ ಇರ್ತಾರೆ. ಅವ್ರಿಗೆ ಊಟದ ತಿಂಡಿ ವಿಚಾರ ನೋಡ್ಕೋ, ಅವ್ರದ್ದೇನಾದ್ರೂ ನೆಸೆಸಿಟೀಸ್ ನೋಡ್ಕೋ ಅನ್ನೋದ್ರಲ್ಲೇ ನಾವು ಕೂಡ ಬ್ಯುಸಿ ಹೋಗಿರ್ತೀವಿ. ಲಾಸ್ಟ್ ಟ್ಯೂಸ್ಡೇ ವೆಟರನ್ಸ್ ಡೇ ಇತ್ತು. ಅದರಲ್ಲಿ ನನ್ನ ಆಫೀಸಿಗೆ ರಜಾ ಇತ್ತು, ಆದ್ರೆ ಮಕ್ಕಳಿಗೆ ರಜಾ ಇರಲಿಲ್ಲ. ಇದು ಒನ್ ಆಫ್ ದ ಯೂನಿಕ್ ಹಾಲಿಡೇ ಅಂತಾನೆ ಹೇಳ್ಬೋದು. ಈ ತರ ದಿನ ಇನ್ನೊಂದ್ ದಿವಸ ಸಿಗಲ್ಲ ಅಂತ ಅಮ್ಮ ತಮ್ಮನ್ ಮನೇಲಿದ್ರು. ಫೋನ್ ಮಾಡ್ಬಿಟ್ಟು ಮೂವಿಗೆ ಹೋಗೋಣ ಬಾ ಅಂತ ಅಮ್ಮನ ಎತ್ತಾಕೊಂಡು ಮೂವಿಗೆ ಹೋಗಿದ್ದಾಯ್ತು. ಸ್ಟೂಡೆಂಟ್ ಲೈಫು ಯಾವ ಥರ ಇರುತ್ತೆ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಮೂವಿ ಚೆನ್ನಾಗಿದೆ, ಅರ್ಥ ಮಾಡ್ಕೋಬಹುದು. ದ ಗರ್ಲ್ ಫ್ರೆಂಡ್ ಮೂವಿ ತೆಲುಗುಲಿತ್ತು, ಸರಿ ಹೋಗೋಣ ಅಂತ ಅನ್ಕೊಂಡ್ವಿ. ಟ್ಯೂಸ್ಡೇ ಮಾರ್ನಿಂಗು ಯಾರ್ ಮೂವಿಗೆ ಹೋಗ್ತಾರೆ ಅಂತ ನೋಡಿದ್ರೆ ಟಿಕೆಟ್ಸ್ ಎಲ್ಲ ಬುಕ್ ಆಗ್ಬಿಟ್ಟಿದೆ. ಗಾಂಧಿ ಕ್ಲಾಸ್ ಮಾತ್ರ ಬಾಕಿ ಇತ್ತು. ಏನಕ್ಕಪ್ಪ ಅಂತ ಥಿಂಕ್ ಮಾಡಿದಕ್ಕೆ ಆಮೇಲೆ ಫ್ಲಾಶ್ ಆಯ್ತು, ಟ್ಯೂಸ್ಡೇಸು ಅಮೆರಿಕಾದಲ್ಲಿ ಸಿನಿಮಾರ್ಕ್ ಥಿಯೇಟರ್ಗಳಲ್ಲಿ $5 $6 ಟಿಕೆಟ್ಸ್ ಅಷ್ಟೇ ಇರುತ್ತೆ. ಅದಕ್ಕೋ ಏನೋ ಗೊತ್ತಿಲ್ಲ, ಎಲ್ಲ ಬುಕ್ ಆಗ್ಬಿಟ್ಟಿತ್ತು. ಬಟ್ ಸೀಟ್ ಸಿಕ್ತಲ್ಲ ಅಂತ ನಾವು ಹೊರಟ್ಬಿಟ್ವಿ. ಮೂವಿ ಕೂಡ ಆಕ್ಚುಲಿ ಚೆನ್ನಾಗಿತ್ತು, ಇಷ್ಟನೂ ಆಯ್ತು. ಫಿಲಮ್ಗೆ ಹೋಗಿ ಈಗ ಬಂದು ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೀವಿ ಶ್ವೇತಾ ನಾನು. 3 hours ಮೂವಿ ಕುತ್ಕೊಂಡು ನೋಡಿದ್ಮೇಲೆ ಆಮೇಲೆ ಹೋಗಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ಲೇಬೇಕಲ್ಲ. ಅಡಿಯರ್ ಆನಂದ್ ಭವನಲ್ಲಿ ಭರ್ಜರಿ ಮೀಲ್ಸ್ ತಿಂದು ಸಿಂಪಲ್ ಆಗೊಂದು ವಿಂಡೋ ಶಾಪಿಂಗ್. ಎಲ್ಲಾನು ಇಂಡಿಯಾದಲ್ಲೇ ಸಿಗುತ್ತೆ ಕಣೆ, ನಂಗಂತೂ ಏನು ಬೇಡ. ಇದೊಂದು ನಮ್ಮಮ್ಮನ ಸ್ಟ್ಯಾಂಡರ್ಡ್ ಡೈಲಾಗ್. ಜಾಪನೀಸ್ ಡೆಸರ್ಟ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ ಅಂತ ನಾವಿಲ್ಲಿ ಕ್ರೇಪ್ ತಿನ್ನಕ್ ಬಂದಿದೀವಿ. ಆದ್ರೆ ಅಮ್ಮಂಗೆ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ. ಓಕೆ ಅನ್ಸ್ತು. ಡ್ಯಾಲಸ್ಗೆ ಬಂದ್ಬಿಟ್ಟು ಅಮೆರಿಕಾದಲ್ಲೂ ಇಂಡಿಯಾ ಜನ, ಇಂಡಿಯಾ ಊಟ, ಇಂಡಿಯಾ ಫಿಲಮೇ ಆಗ್ತಾ ಇದೆ. ನೆಕ್ಸ್ಟ್ ನಿನ್ನ ಆಕ್ಚುಯಲ್ ಅಮೆರಿಕಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಮೆರಿಕಾ ಸುತ್ತಾಟ.